ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಯಲ್ಲಿ ಹುಟ್ಟಿದ ಹಬ್ಬದ ದಿನದಲ್ಲಿ ಮಕ್ಕಳ ಮೇಲೆ ಆಶೀರ್ವಾದಕ್ಕಾಗಿ ಕೋರುವ ಎಲ್ಲ ಅಭಿಪ್ರಾಯಗಳಿಗಾಗಿಯೂ, ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಕುಟುಂಬದ ಮೇಲೆ ಆಶೀರ್ವಾದಕ್ಕಾಗಿ ಬೇಡುವ ಎಲ್ಲ ಅಭಿಪ್ರಾಯಗಳಿಗಾಗಿಯೂ, ನೀವು ಸಮರ್ಪಿಸುವ ವಂದನಾರ್ಪಣೆಗಳನ್ನು ದೇವರ ಸನ್ನಿಧಿಗೆ ಸಮರ್ಪಿಸಿಕೊಡುತ್ತಾ, ನಿಮ್ಮ ವಿಶೇಷ ಅಭಿಪ್ರಾಯಗಳನ್ನು ದೇವರ ಪಾದಕ್ಕೆ ಸಮರ್ಪಿಸಿಕೊಡುತ್ತಾ, ಹಾಗೆಯೇ ನೀವು ಸ್ಮರಿಸಿ ಪ್ರಾರ್ಥಿಸುವ ಎಲ್ಲ ದಿವಂಗತರುಗಳಿಗೆ ದೇವರು ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ಆಶೀರ್ವದಿಸಲೆಂದು, ಸಂತ ಅಂತೋನಿಯವರ ಮೂಲಕ ನೀವು ಒಪ್ಪಿಸಿಕೊಡುವ ಎಲ್ಲ ಅಭಿಪ್ರಾಯಗಳನ್ನು ದೇವರು ನಿಮಗೆ ನೆರವೇರಿಸಿಕೊಡಲೆಂದು ಈ ಬಲಿಪೂಜೆಯ ಮೂಲಕ ಪ್ರಾರ್ಥಿಸಿ ಒಪ್ಪಿಸಿಕೊಡಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಅತಿಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ದೋರ್ನಹಳ್ಳಿ ವಿಚಾರಣೆಗೆ ಧರ್ಮ ಕೇಂದ್ರಕ್ಕೆ ಒಂದು ವಿಶಿಷ್ಟವಾದ ದಿನ ಎಂದು ಹೇಳಬೇಕು. ಏಕೆಂದರೆ ಈ ಧರ್ಮ ಕೇಂದ್ರದ ವಾರ್ಷಿಕೋತ್ಸವವನ್ನು ನಿನ್ನೆ ಆರಂಭಿಸಿದ್ದೇವೆ. ಇವತ್ತು ಎರಡನೇ ದಿನದಲ್ಲಿ ಅದೇ ಪವಾಡ ಪುರುಷರೊಡನೆ ನಾವು ಪ್ರಾರ್ಥನೆ ಮಾಡಿ ನಮ್ಮ ಜೀವನದಲ್ಲಿ ಬೇಕಾದ ಬದಲಾವಣೆಗಳನ್ನು ನಾವು ತರಬೇಕು ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರು ನಮಗೆ ನೀಡಿರುವ ಪ್ರತಿಯೊಂದು ಉಪಕಾರಗಳನ್ನು ನಾವು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ದಿವ್ಯ ಬಲಿಪೂಜೆಯಲ್ಲಿ ನಮಗೆ ಬೇಕಾದ ಎಲ್ಲ ವರದಾನಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಈ ಪವಿತ್ರ ವ್ಯವಸ್ಥೆಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸಂತರ ನೊವೇನ ಪ್ರಾರ್ಥನೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಷದ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆಯಿಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕರೇ ಸಂತ ಅಂತೋಣಿಯವರೇ, ಈಗ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದು ತಂದ ಅವರ ಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಳಲ್ಲಿ ಇರುವ ಬಾಲಯೇಸುವನ್ನು ಪ್ರೀತಿಸುವೆಂದು ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆಂದು, ಅವರಿಗೆ ಪ್ರಾಮಾಣಿಕರಾಗಿರುವೆಂದು, ಅವರನ್ನು ತಿಳಿಯದಿರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆಂದು ವಚನವೀಯುತ್ತೇವೆ. ಅತಿ ಅದ್ಭುತ ಶಾಲಿಯಾದ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಬೆನ್ನೆಬಿಸಲು ನಿಮ್ಮಲ್ಲಿ ಮೊರೆಯಿಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನರಳುವಾಗಲು, ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲು, ನೀವೆಲ್ಲಕ್ಕಿಂತಲೂ ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು, ಅವರಲ್ಲಿ ಒಂದಾಗಿರಲು ಬೇಕಾದ ಅವರ ಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತ ಶಾಲಿಯಾದ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿಭರಿತರನ್ನಾಗಿ ಮಾಡಿತು.
ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತು ನುಡಿದರೆ ಸಾಕು. ಪ್ರಭುವು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯರ ಆಗಿರುವ ನಮ್ಮನ್ನು ಕರುಣೆಯಿಂದ ವೀಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಬಿನ್ನವಿಸಿರಿ. ದುಷ್ಟಶಕ್ತಿಗಳನ್ನು ತೊಲಗಿಸುವವರಾದ ಡೂರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ಡೂರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ಡೂರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನಿಹಕ್ಕೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಷ್ಠರನ್ನು ಗುಣಪಡಿಸುವ ಡೂರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗಿದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮರಳುತ್ತಿದ್ದೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಈ ಬಲಿ ಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದೆಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಸಹೋದರ ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ
ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪವ ಪರಿಹರಿಸುವವರೇ, ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ನೀವೊಬ್ಬರೇ ಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಉನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ಇರುವವರೇ, ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದವದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಚನ. ಈಗ ನೀನು ರೋಮಿನಲ್ಲೂ ಸಾಕ್ಷಿ ನೀಡಬೇಕಾಗಿದೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಚನ. ಯಹೂದ್ಯರು ಪೌಲನ ವಿರುದ್ಧ ತಂದ ಆಪಾದನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಹಸ್ರಾಧಿಪತಿ ಆಕ್ಷೇಪಿಸಿದರು. ಮಾರನೇ ದಿನ ಪೌಲನನ್ನು ಬಿಡುಗಡೆ ಮಾಡಿದನು. ಮುಖ್ಯ ಯಾಜಕರು ಮತ್ತು ನ್ಯಾಯಸಭೆಯ ಮುಖ್ಯಸ್ಥರು ಕೂಡಿಕುವಂತೆ ಆಜ್ಞಾಪಿಸಿದರು. ಪೌಲನನ್ನು ಕರೆದುಕೊಂಡು ಹೋಗಿ ಆ ಸಭೆಯ ಮುಂದೆ ನಿಲ್ಲಿಸಿದನು. ಸಭೆ ಸೇರಿದ್ದವರಲ್ಲಿ ಕೆಲವರು ಸದ್ದುಕಾಯ ಪಂಥದವರು ಮತ್ತೆ ಕೆಲವರು ಪರಿಸಾಯ ಪಂಥದವರು. ಇದನ್ನು ಗಮನಿಸಿದ ಪೌಲನು, ಸಹೋದರರೇ, ನಾನೊಬ್ಬ ಪರಿಸಾಯ ವಂಶಜ, ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬ ನಮ್ಮ ನಿರೀಕ್ಷೆಯ ನಿಮಿತ್ತ ನಾನು ಇಲ್ಲಿ ವಿಚಾರಣೆಗೆ ಗುರಿಯಾಗಿದ್ದೇನೆ ಎಂದು ಧ್ವನಿ ಎತ್ತಿ ಸಭೆಯಲ್ಲಿ ಹೇಳಿದನು. ಅವನು ಹೀಗೆ ಹೇಳಿದಾಕ್ಷಣವೇ ಪರಿಸಾಯರ ಮತ್ತು ಸದ್ದುಕಾಯರ ನಡುವೆ ವಾಗ್ವಾದ ಉಂಟಾಯಿತು. ಸಭೆಯಲ್ಲಿ ಭಿನ್ನ ಭೇದ ಉಂಟಾಯಿತು. ಏಕೆಂದರೆ ಸದ್ದುಕಾಯರು ಪುನರುತ್ಥಾನವಾಗಲಿ, ದೇವದೂತರಾಗಲಿ, ದೇಹರಹಿತ ಆತ್ಮವಾಗಲಿ ಇದೆ ಎಂದು ಒಪ್ಪುವುದಿಲ್ಲ. ಆದರೆ ಪರಿಸಾಯರು ಇವೆಲ್ಲ ಇವೆ ಎಂದು ನಂಬುತ್ತಾರೆ. ಆಗ ಅಲ್ಲಿ ದೊಡ್ಡ ಕೂಗಾಟವೆದ್ದಿತು. ಪರಿಸಾಯ ಪಂಥಕ್ಕೆ ಸೇರಿದ ಕೆಲವು ಧರ್ಮಶಾಸ್ತ್ರಿಗಳು ಎದ್ದು ನಿಂತು, ಈ ಮನುಷ್ಯನಲ್ಲಿ ನಮಗೆ ಯಾವ ದೋಷವೂ ಕಾಣುವುದಿಲ್ಲ. ಒಂದು ಆತ್ಮವೋ ಅಥವಾ ಒಬ್ಬ ದೂತನೋ ಇವನೊಡನೆ ಮಾತನಾಡಿದರೂ ಮಾತನಾಡಿರಬಹುದು ಎಂದು ವಾದಿಸಿದರು. ಈ ವಾಗ್ವಾದ ವಿಕೋಪಕ್ಕೆ ಹೋದುದರಿಂದ
ಪೌಲನನ್ನು ಅವರು ಕಂಡ ತುಂಡಾಗಿಸಬಹುದೆಂದು ಸಹಸ್ರಾಧಿಪತಿ ಹೆದರಿದನು. ಅವನು ಸೈನಿಕರನ್ನು ಕಳುಹಿಸಿ ಪೌಲನನ್ನು ಸಭೆಯ ಮಧ್ಯದಿಂದ ಎತ್ತಿಕೊಂಡು ಕೋಟೆಗೆ ತರುವಂತೆ ಆಜ್ಞಾಪಿಸಿದನು. ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲೇ ಕಾಣಿಸಿಕೊಂಡು, ಧೈರ್ಯದಿಂದಿರು, ನೀನು ಜೆರುಸಲೇಮಿನಲ್ಲಿ ನನಗೆ ಸಾಕ್ಷಿ ಕೊಟ್ಟಂತೆ ರೋಮಿನಲ್ಲೂ ನನಗೆ ಸಾಕ್ಷಿ ಕೊಡಬೇಕಾಗಿದೆ ಎಂದರು. ಪ್ರಭುವಿನ ವಾಕ್ಯ. ನೀಡು ದೇವಾ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕರದಲ್ಲಿ ನನ್ನ ವಿಮೆ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕರದಲ್ಲಿ ನನ್ನ ವಿಮೆ. ಇರಿಸುವೆ ನನ್ನೊಳಗೆ ನಿನ್ನಯ ಭಕ್ತಿಯ, ಇರಿಸುವೆ ನನ್ನೊಳಗೆ ನಿನ್ನಯ ಭಕ್ತಿಯ. ಭಯವಿರದು ನೀನಿರಲು ನನ್ನೋಳು, ಭಯವಿರದು ನೀನಿರಲು ನನ್ನೋಳು. ಏನ ಹೃದಯದ ಹರ್ಷವು ನೀನೇ, ಏನ ಮನದೊಲ್ಲಾಸವು ನೀನೇ. ಏನ ಹೃದಯದ ಹರ್ಷವು ನೀನೇ, ಏನ ಮನದೊಲ್ಲಾಸವು ನೀನೇ. ಆದೋ ಲೋಕಕ್ಕೆ ನಾನೆಂದು ಹೋಗೆನು, ಆದೋ ಲೋಕಕ್ಕೆ ನಾನೆಂದು ಹೋಗೆನು. ಪಾತಾಳಕ್ಕೆ ನಾನೆಂದು ಜಾರೆನು, ಪಾತಾಳಕ್ಕೆ ನಾನೆಂದು ಜಾರೆನು. ದೇವಾ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ತೋರ್ಪಡಿಸುವೆ ನೀನು ಎನಗೆ ಅಮರ ಜೀವ ಮಾರ್ಗವನ್ನು, ತೋರ್ಪಡಿಸುವೆ ನೀನು ಎನಗೆ ಅಮರ ಜೀವ ಮಾರ್ಗವನ್ನು. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು. ನಿನ್ನ ಬಲಗೈ ನೀಡುವುದು ಸೌಭಾಗ್ಯವನು, ನಿನ್ನ ಬಲಗೈ ನೀಡುವುದು ಸೌಭಾಗ್ಯವನು. ನೀಡು ದೇವಾ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನೀಡು ದೇವಾ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು.
ಇರಲಿ. ಯೋಹಾನನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಆಕಾಶದ ಕಣ್ಣೆತ್ತು ಹೀಗೆಂದು ಪ್ರಾರ್ಥಿಸಿದರು: ಪಿತನೇ, ಇವರಿಗಾಗಿ ಮಾತ್ರವಲ್ಲ, ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವರಿಗಾಗಿಯೂ ಪ್ರಾರ್ಥಿಸುತ್ತೇನೆ. ಪಿತನೇ, ಇವರೆಲ್ಲ ಒಂದಾಗಿರಲಿ. ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವಂತೆಯೇ ಇವರು ನಮ್ಮಲ್ಲಿ ಒಂದಾಗಿರಲಿ. ಹೀಗೆ ನನ್ನನ್ನು ಕಳುಹಿಸಿದವರು ನೀವೇ ಎಂದು ಲೋಕವು ವಿಶ್ವಾಸಿಸುವಂತಾಗಲಿ. ನಾವು ಒಂದಾಗಿರುವಂತೆ ಇವರು ಒಂದಾಗಿರಲೆಂದು ನೀವು ನನಗಿದ್ದ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನಾನು ಇವರಲ್ಲಿಯೂ ನೀವು ನನ್ನಲ್ಲಿಯೂ ಇದ್ದು ಇವರ ಐಕ್ಯಮತ್ಯವು ಪೂರ್ಣ ಸಿದ್ಧಿಗೆ ಬರಲಿ. ಆಗ ನೀವೇ ನನ್ನನ್ನು ಕಳುಹಿಸಿರುವಿರಿ ಎಂದು ನನ್ನನ್ನು ಪ್ರೀತಿಸಿದಂತೆಯೇ ಇವರನ್ನೂ ನೀವು ಪ್ರೀತಿಸುವಿರಿ ಎಂದು ಲೋಕಕ್ಕೆ ಮನವರಿಕೆ ಆಗುವುದು. ಪಿತನೇ, ಇವರನ್ನು ನೀವು ನನಗೆ ಕೊಟ್ಟಿರುವಿರಿ. ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿದ್ದ ಮಹಿಮೆಯನ್ನು ಇವರೂ ಕಾಣುವಂತೆ ನಾನಿನ್ನಲ್ಲಿ ಇರುವೆ, ಇವರು ಇರಬೇಕೆಂದು ಆಶಿಸುತ್ತೇನೆ. ನೀತಿ ಸ್ವರೂಪಿಯಾದ ಪಿತನೇ, ಲೋಕವು ನಿಮ್ಮನ್ನು ಅರಿತುಕೊಳ್ಳಲಿಲ್ಲ, ಆದರೆ ನಾನು ಅರಿತಿದ್ದೇನೆ. ನನ್ನನ್ನು ಕಳುಹಿಸಿದವರು ನೀವೆಂದು ಇವರು ತಿಳಿದುಕೊಂಡಿದ್ದಾರೆ. ನಿಮ್ಮ ನಾಮವನ್ನು ನಾನು ಇವರಿಗೆ ತಿಳಿಯಪಡಿಸುತ್ತೇನೆ, ಇನ್ನು ತಿಳಿಯಪಡಿಸುತ್ತೇನೆ. ಹೀಗೆ ನೀವು ನನ್ನಲ್ಲಿಟ್ಟ ಪ್ರೀತಿಯು ಇವರಲ್ಲಿಯೂ ಇರುವಂತಾಗುವುದು, ನಾನು ಅವರಲ್ಲಿ ಇರುವಂತಾಗುವುದು. ಪ್ರಭುವಿನ ಶುಭ ಸಂದೇಶ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲು ನಿನ್ನೆ ಸಾಯಂಕಾಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸುಮಾರು 11 ಮಂದಿ ಸಾವಿಗೆ ಈಡಾದರು, ಅನೇಕರು ಗಾಯಗೊಂಡರು. ಆದ್ದರಿಂದ ನಾವು ಅವರಿಗಾಗಿ ಪ್ರಾರ್ಥಿಸೋಣ, ನಮ್ಮ ಸಂತಾಪವನ್ನು ನಾವು ಸೂಚಿಸೋಣ. ನಮ್ಮ ಧರ್ಮ ಕೇಂದ್ರದ ವಾರ್ಷಿಕೋತ್ಸವವನ್ನು ಆಚರಿಸುವ ಈ ಸಮಯದಲ್ಲಿ ಮೊದಲು ನಮ್ಮ ಮನಸ್ಸಿಗೆ ಬರುವುದು, ದೇವರು ನಮಗೆ ಈ ಕಳೆದ 1 ವರ್ಷ ಕಾಲ ವಿಶೇಷವಾಗಿ ಕೊಟ್ಟಿರುವ ಅನೇಕ ಉಪಕಾರಗಳನ್ನು ನಾವು ಸ್ಮರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು. ದೇವರ ಸಹಾಯವಿಲ್ಲದೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೊದಲು ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಎರಡನೇದಾಗಿ, ಮುಂದೆ ಬರುವ ನಮ್ಮ ದಿನಗಳು ಇನ್ನೂ ಹೆಚ್ಚಾಗಿ ದೇವರ ಹತ್ತಿರ ಹೋಗಲಿಗೆ ನಮ್ಮ ವಿಶ್ವಾಸವನ್ನು ನಾವು ಕಾಪಾಡಿಕೊಂಡು ಜೀವಿಸಲಿಕ್ಕೆ ಬೇಕಾದ ಸಹಾಯವನ್ನು ಕೋರುವ ದಿನಗಳಾಗಿರುತ್ತದೆ. ನಿಮ್ಮ ಪಾಲಕರಾಗಿ ಪವಾಡ ಪುರುಷರಾಗಿರುವ ಸಂತ ಅಂತೋಣಿಯವರನ್ನು ನಿಮಗೆ ಲಭಿಸಿರುವುದು ನಿಮ್ಮ ಸೌಭಾಗ್ಯವೆಂದು ಹೇಳಬೇಕು. ಅವರ ಮೂಲಕ ನೀವು ಮತ್ತು ಅನೇಕ ಭಕ್ತಾದಿಗಳು ಅನೇಕ ರೀತಿಯಲ್ಲಿ ದೇವರಿಂದ ಅವರ ಕೃಪಾವರಗಳನ್ನು ಸ್ವೀಕರಿಸುತ್ತಾರೆ. ಆದ್ದರಿಂದ ಸಂತ ಅಂತೋಣಿಯವರಿಗೆ ಕೂಡ ನಾವು ನಮ್ಮ ಕೃತಜ್ಞತೆಯನ್ನು ಸೂಚಿಸೋಣ. ಈ ವರ್ಷ
ಈ ಹಬ್ಬಕ್ಕೆ ಇನ್ನೊಂದು ವಿಶೇಷತೆ ಇದೆ. ಅದೇನೆಂದರೆ ಜೂಬಿಲಿ ವರ್ಷ 2025ರಲ್ಲಿ ನಾವು ಈ ಹಬ್ಬವನ್ನು ಆಚರಿಸುತ್ತೇವೆ. ಜೂಬಿಲಿ ವರ್ಷ ಎಂದರೆ ಪಿತದೇವರು ಅವರ ಏಕಮಾತ್ರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿ ನಮಗೆ ರಕ್ಷಣೆಯನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ನಾವು ಈ ವರ್ಷ ವಿಶೇಷವಾಗಿ ಸ್ಮರಿಸುವುದು. 2025 ವರ್ಷ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಮಾನವರಾಗಿ ಹುಟ್ಟಿ ಇಡೀ ಪ್ರಪಂಚಕ್ಕೆ ಸುಸಂದೇಶವನ್ನು ನೀಡುವುದಕ್ಕಾಗಿಯೇ ತಮ್ಮ ಜೀವನವನ್ನು ಅವರು ಕಳೆದರು. ಅದರ ಸ್ಮರಣೆಯನ್ನು ನಾವು ಈ ಇಡೀ ವರ್ಷವನ್ನು ಆಚರಿಸುತ್ತೇವೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ನಮಗೆ ವಿಶೇಷವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಏನು ಭರವಸೆ? ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೇವರು ನಿತ್ಯ ಜೀವವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂಬ ಆ ಭರವಸೆ. ಆ ಭರವಸೆ ನಮಗೆ ನಿಜವಾದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿತ್ಯ ಜೀವವನ್ನು ಪಡೆಯಲಿಕ್ಕೆ, ದೇವರ ಕೃಪಾವರವನ್ನು ಪಡೆಯಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ಜೂಬಿಲಿ ವರ್ಷ ನಿಜವಾಗಿಯೂ ಭರವಸೆಯ ಒಂದು ವರ್ಷವೆಂದು ಹೇಳಬೇಕು. ದಿವಂಗತ ಪೋಪ್ ಫ್ರಾನ್ಸಿಸ್ ಅವರು ಈ ಭರವಸೆಯನ್ನು ಕುರಿತು ವಿಶೇಷವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ. ಅವರ ಜೀವನದಲ್ಲಿ ವಿಶೇಷವಾಗಿ ಈ ಭರವಸೆ ಯಾವ ರೀತಿಯಲ್ಲಿ ನಾವು ಕಾಪಾಡಬೇಕು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನೇಕ ಜನರು ಭರವಸೆ ಇಲ್ಲದೆ ಜೀವಿಸುತ್ತಾರೆ. ಕಷ್ಟ ನಷ್ಟಗಳು ಬರುವಾಗ ಅವರು ದೇವರಲ್ಲಿರುವ ಭರವಸೆಯನ್ನು ಬಿಟ್ಟು ಹೋಗುತ್ತಾರೆ. ಆದ ಕಾರಣ ಅವರು ತಮ್ಮ ಜೀವನವನ್ನೇ ಅವರು ಕಳೆದುಕೊಳ್ಳುತ್ತಾರೆ. ಆದರೆ ಪ್ರಭು ಯೇಸು ಕ್ರಿಸ್ತರು ನಮಗೆ ತೋರಿಸಿಕೊಟ್ಟಿರುವುದು ಯಾವಾಗಲೂ ನಾವು ದೇವರಲ್ಲಿ ಭರವಸೆ ಇಟ್ಟುಕೊಂಡು ಜೀವಿಸಬೇಕು ಎಂದು. ಈ ಭರವಸೆಯನ್ನು ನಾವು ಕಾಪಾಡಬೇಕಾದರೆ ಮೊತ್ತ ಮೊದಲು ನಮ್ಮಲ್ಲಿ ನಿಜವಾದ ವಿಶ್ವಾಸವಿರಬೇಕು. ದೇವರಲ್ಲಿ ಮತ್ತು ಅವರ ಏಕಮಾತ್ರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗೆ ಇರುವ ವಿಶ್ವಾಸವನ್ನು ನಾವು ಕಾಪಾಡಿಕೊಂಡು ಅದರಲ್ಲಿ ನಾವು ನಿಜವಾಗಿ ಜೀವಿಸಬೇಕು. ಆವಾಗ ಮಾತ್ರ ನಿಜವಾದ ಭರವಸೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಜೂಬಿಲಿ ವರ್ಷದಲ್ಲಿ ನಾವು ಯಾವಾಗಲೂ ದೇವರಲ್ಲಿರುವ ಭರವಸೆಯನ್ನು ಕಾಪಾಡಿಕೊಂಡು ಜೀವಿಸಬೇಕು. ಆ ಭರವಸೆಯಿಂದ ನಮ್ಮ ಪ್ರತಿಯೊಂದು ದಿನಗಳನ್ನು ನಾವು ವ್ಯತ್ಯಾಸ ಪಡಬೇಕು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಭರವಸೆಯನ್ನು ಕಾಪಾಡಿಕೊಂಡು ವಿಶ್ವಾಸವನ್ನು ತಮ್ಮ ಜೀವನದಲ್ಲಿ ಕಾಪಾಡಿಕೊಂಡು ಜೀವಿಸಲಿಕ್ಕೆ ನಮ್ಮ ಮುಂದೆ ಅನೇಕ ಸಂತರು ತಮ್ಮ ಜೀವನವನ್ನು ಉಳಿಪಾಗಿಟ್ಟರು. ಅವರು ತಮ್ಮ ಜೀವನದ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ಈ ಭರವಸೆಯನ್ನು ಯಾವಾಗ ರೀತಿಯಲ್ಲಿ ನಾವು ಕಾಪಾಡಬೇಕೆಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮಗೆ ನಮ್ಮ ಪಾಲಕರಾಗಿರುವ ಸಂತ ಅಂತೋಣಿಯವರು ಕೂಡ ಈ ಭರವಸೆಯನ್ನು ಕಾಪಾಡಿಕೊಂಡು ಜೀವಿಸಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ತಮ್ಮ ಜೀವನದ ಮೂಲಕ, ಪ್ರತಿಯೊಂದು ಕಾರ್ಯಕಲಾಪಗಳ ಮೂಲಕ, ಅವರ ಬೋಧನೆಗಳ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸಂತರ ಜೀವನ ನಿಜವಾಗಿಯೂ ದೇವರ ಮೇಲಿರುವ ಆ ಪ್ರೀತಿಯ ಜೀವನವಾಗಿತ್ತು, ಭರವಸೆಯ ಜೀವನವಾಗಿತ್ತು.
ವಿಶ್ವಾಸದ ಜೀವನವಾಗಿತ್ತು. ನಮ್ಮ ತಾಯಾಗಿರುವ ಸಂಧ್ಯಾ ಮರಿಯಮ್ಮನವರು ಈ ಭರವಸೆಯಲ್ಲಿ ಜೀವಿಸಿದರು, ಈ ವಿಶ್ವಾಸದಲ್ಲಿ ಅವರು ಜೀವಿಸಿದರು. ದೇವರು ಗಬ್ರಿಯೇಲ್ ದೂತರ ಮೂಲಕ ಅವರಿಗೆ ವಿಶೇಷವಾದ ಸಂದೇಶವನ್ನು ನೀಡುವ ಸಮಯದಲ್ಲಿ ಏನು ಮಾಡಬೇಕೆಂದು ಅವರಿಗೆ ಗೊತ್ತಿರಲಿಲ್ಲ. ಆದರೂ ಈಗ ನಿಮ್ಮ ದಾಸಿ ಎಂದು ಹೇಳಿಕೊಂಡು ಅವರು ಅದನ್ನು ಸ್ವೀಕರಿಸಿದರು. ಆ ಭರವಸೆಯಲ್ಲಿ ಕೊನೆಯ ತನಕ ಅವರು ಜೀವಿಸಿದರು. ತಮ್ಮ ಈಗ ಮಾತೃಪುತ್ರರಾದ ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ತೂಗಾಡಿ ಮರಣವನ್ನು ಅನುಭವಿಸುವ ಸಮಯದಲ್ಲಿ ಆ ಶಿಲುಬೆಯ ಬುಡದಲ್ಲಿ ಅವರು ನಿಂತು ದೇವರಿಗೆ ಎಲ್ಲವನ್ನು ಅರ್ಪಿಸಿದರು. ಅದಕ್ಕೆ ಕಾರಣವೇನೆಂದರೆ ದೇವರಲ್ಲಿರುವ ವಿಶ್ವಾಸ ಮತ್ತು ಭರವಸೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಜೂಬಿಲಿ ವರ್ಷದಲ್ಲಿ ನಾವು ವಿಶೇಷವಾಗಿ ಬೆಳೆಸಬೇಕಾದ ಒಂದು ಕಾರ್ಯ, ನಾವು ಕಲಿಯಬೇಕಾದ ಒಂದು ಕಾರ್ಯ, ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕಾದ ಒಂದು ಕಾರ್ಯ ಅದೇನೆಂದರೆ ದೇವರು ನಮ್ಮನ್ನು ಕರೆದಿದ್ದಾರೆ, ಆದ್ದರಿಂದ ಅವರು ನಮ್ಮನ್ನು ಕೈ ಬಿಡುವುದಿಲ್ಲ, ಯಾವಾಗಲೂ ಕಾಪಾಡುತ್ತಾರೆ. ಅನೇಕ ರೀತಿಯಲ್ಲಿ ಅನೇಕ ರೂಪದಲ್ಲಿ ಅವರು ಪ್ರತಿದಿನವೂ ನಮ್ಮೊಡನೆ ವಾಸ ಮಾಡುತ್ತಾರೆ, ನಮ್ಮೊಡನೆ ಇದ್ದಾರೆ. ಈ ಸತ್ಯವನ್ನು ನಾವು ಮರೆಯದೆ ಜೀವಿಸಿದರೆ ನಮ್ಮ ಜೀವನವನ್ನು ಪಾವನಗೊಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ನವದಿನಗಳಲ್ಲಿ ನಿಮ್ಮ ಈ ವಿಶೇಷವಾದ ಈ ಹಬ್ಬವನ್ನು ಕೊಂಡಾಡುವ ಸಮಯದಲ್ಲಿ ದೇವರಲ್ಲಿರುವ ವಿಶ್ವಾಸವನ್ನು ನಾವು ಬೆಳೆಸೋಣ. ಆ ವಿಶ್ವಾಸದಲ್ಲಿ ಇನ್ನೂ ಆಳವಾಗಿ ಆ ವಿಶ್ವಾಸವನ್ನು ಭರವಸೆಯಿಂದ ನಾವು ಕಾಪಾಡಿಕೊಂಡು ಜೀವಿಸಲಿಕ್ಕೆ ಮುಂದೆ ಬರೋಣ. ಅದಕ್ಕೆ ಬೇಕಾದ ಸಹಾಯವನ್ನು ನಾವು ವಿಶೇಷವಾಗಿ ಈ ನವದಿನಗಳಲ್ಲಿ ದೇವರಿಂದ ಕೇಳಿಕೊಳ್ಳಬೇಕು. ಸಂಧ್ಯಾ ಅಂತೋಣಿಯವರು ಅನೇಕ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅವರು ಅನೇಕ ವಿಶಿಷ್ಟವಾದ ದಾನಗಳನ್ನು ದೇವರಿಂದ ಕೊಡುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಪ್ರಪಂಚದಲ್ಲಿ ಅವರು ಮಾಡಿರುವ ಅನೇಕ ವಿಶೇಷವಾದ ಪವಾಡಗಳನ್ನು ನಾವು ನೋಡಿದರೆ ದೇವರಲ್ಲಿರುವ ವಿಶ್ವಾಸ ಎಷ್ಟು ಮಟ್ಟಿಗೆ ಎಂದು ನಾವು ನೋಡಬಹುದು. ಅವರ ಸ್ವರೂಪದಲ್ಲಿ ನಾವು ನೋಡಬಹುದು ಹೇಗೆ ಅವರು ಪ್ರಭು ಯೇಸು ಕ್ರಿಸ್ತನನ್ನು ಪ್ರೀತಿಸಿದರು ಎಂಬುದನ್ನು. ಹೌದು ಪ್ರಿಯ ಸಹೋದರ ಸಹೋದರರೇ, ನಿಜವಾಗಿಯೂ ನಾನು ಹೇಳಿದಂತೆ ಈ ವಿಶಿಷ್ಟವಾದ ಪವಾಡ ಪುರುಷರನ್ನು ನಿಮ್ಮ ಪಾಲಕರನ್ನಾಗಿ ನಿಮಗೆ ಲಭಿಸಿರುವುದು ನಿಮ್ಮ ಸೌಭಾಗ್ಯ. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಈ ಪವಾಡ ಪುರುಷರ ಮಧ್ಯಸ್ಥತೆಯಿಂದ ನಮ್ಮ ಜೀವನವನ್ನು ನಾವು ಬದಲಾಯಿಸಿ ಇನ್ನೂ ಹೆಚ್ಚಾಗಿ ಈ ವಿಶ್ವಾಸದಲ್ಲಿ ನೆಲೆಗೊಂಡು ನಮ್ಮ ಜೀವನದ ಮೂಲಕ ಬೇರೆಯವರಿಗೆ ವಿಶ್ವಾಸವನ್ನು ತೋರಿಸಿಕೊಡಲಿಕ್ಕೆ ನಾವು ಪ್ರಯತ್ನಿಸೋಣ. ಎಷ್ಟೋ ಜನರು ನಮ್ಮ ಸುತ್ತಮುತ್ತಲಿದ್ದಾರೆ, ಇನ್ನು ನಿಜವಾದ ದೇವರನ್ನು ಅರಿಯದೇ ಜೀವಿಸುತ್ತಾರೆ. ಅವರನ್ನು ನಾವು ದೇವರ ಕಡೆ ಕರೆದುಕೊಳ್ಳಬೇಕಾದರೆ ನಾವು ಬೇಕಾಗಿರುವುದು ನಮ್ಮ ಜೀವನದ ಮೂಲಕ, ನಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳ ಮೂಲಕ. ಒಂದು ದಿನ ನಮ್ಮ ಇಂಡಿಯಾ ದೇಶದಲ್ಲಿರುವ ಒಬ್ಬ ಕ್ರೈಸ್ತರನ್ನು ನೋಡಿಕೊಂಡು ಹೇಳಿದ್ದೇನೆಂದರೆ, ನೀವು ಪ್ರಭು ಕ್ರಿಸ್ತರು ಹೇಳಿದ ಮಾತುಗಳನ್ನು ಅನುಸರಿಸಿ ಜೀವಿಸಿದರೆ ಈ ಲೋಕದಲ್ಲಿರುವ, ವಿಶೇಷವಾಗಿ ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬರನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅವರಿಗೆ ದೇವರ ಕಡೆ ಹೋಗಲಿಕ್ಕೆ ಬೇಕಾದ ದಾರಿಯನ್ನು ತೋರಿಸಲಿಕ್ಕೆ ನಿಮ್ಮನ್ನು ಸಾಧ್ಯವಾಗುತ್ತದೆ ಎಂದು. ಹೌದು ಪ್ರಿಯ ಸಹೋದರ ಸಹೋದರರೇ, ನಿಜವಾದ ಮಾತುಗಳು. ದೇವರನ್ನು ಬೇರೆಯವರಿಗೆ ನಾವು ತೋರಿಸಬೇಕಾದರೆ ಬೋಧನೆಯಿಂದ ಮಾತ್ರವಲ್ಲ, ಬೋಧನೆ ಬೇಕಾಗುತ್ತದೆ. ಆದರೆ ಆ ಬೋಧನೆಗಿಂತ ಹೆಚ್ಚಾಗಿ ನಮ್ಮ ಪ್ರತಿದಿನದ ಜೀವನ, ಪ್ರತಿದಿನದ ಕಾರ್ಯಕಲಾಪಗಳು ವಿಶ್ವಾಸ ತುಂಬಿದ ಜೀವನವಾಗಿ ಮಾರ್ಪಡಿಸಿದರೆ ಮಾತ್ರ ಬೇರೆಯವರಿಗೆ ನಿಜವಾದ ದೇವರು ಯಾರು ಎಂದು ತೋರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಇನ್ನೊಮ್ಮೆ
ಈ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಮಾತ್ರವಲ್ಲ, ನಿಮ್ಮ ಪಾಲಕರಾಗಿರುವ ಪವಾಡ ಪುರುಷರಾಗಿರುವ ಸಂತ ಅಂದೋಣಿಯವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು, ನಿಮ್ಮ ಕುಟುಂಬಗಳನ್ನು ಮತ್ತು ನಿಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂದು ನಾನು ಬಯಸುತ್ತೇನೆ, ಆಶೀರ್ವದಿಸುತ್ತೇನೆ. ನಮ್ಮೆಲ್ಲರ ಉತ್ತರ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು, ಧರ್ಮಾಧ್ಯಕ್ಷರು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು, ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮ್ಮನಸ್ಸನ್ನು ನೀಡಲು ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತೋಣ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು, ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಸ್ಥರು ಗುಣ ಹೊಂದಬೇಕೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಾವು ಮಾಡಿದಂತಹ ಎಲ್ಲ ದೀನ ಪ್ರಾರ್ಥನೆಗಳನ್ನು ಸಂತ ಅಂತೋಣಿಯವರ ಸಂಘಟನೆಗೆ ಒಪ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸಿದ್ದೇವೆ. ಡೋರ್ನಳ್ಳಿ ಸಂತ ಅಂತೋಣಿಯವರ ಮೂಲಕ ಒಂದು ಯೇಸುಗಳಲ್ಲಿ ನಮ್ಮ ಎಲ್ಲ ದೀನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿದೆಂದು ಒಂದು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡೆನು. ನಾನು ನೀವೆನು ಎನ್ನ ಮನವೇನು, ನನ್ನ ಬದುಕವನೆಲ್ಲವೇ
ವದನ ನೋಡಿ ನಲಿಯುವ ಚಂದ್ರವಾಗ ಪಕ್ಷಿಯಂತೆ ನಾ ನಿನ್ನ ಒಡಲಿನಲ್ಲಿ ನೆಲೆಸಿದ ಕವಲು ಬಳ್ಳಿಯಂತೆ ಇರುವೆನ ನನ್ನ ಬೆವರ ದುಡಿಮೆಯ ಮನದ ತುಂಬ ಒಲುಮೆಯ ನಾನು ತನ್ನ ರೊಟ್ಟಿಯ ದ್ರಾಕ್ಷರಸದ ಪಾತ್ರೆಯ ನಿನ್ನ ಕಾಯದ ಕೃತವಾಗಿ ಮಾಡುವಿ ನನ್ನ ಹೃದಯದಲ್ಲಿ ಹಿಡಿತವಾಗುವಿ ಅರ್ಪಿಸಲೆಂದು ನಾನು ಬಂದೆನು ಸ್ವೀಕರಿಸೆಂದು ನಿನ್ನ ಬೇಳೆನು ನನಗೇವೆನು ಎನ್ನ ಮನವೇವೆನು ಕನಕವರೆಲ್ಲ ನೀವೆನು ಗುರುವೇ ನಿನಗೆಲ್ಲವ ನಿನಗೆ ನೀವೆನು ಹರಿವ ತೊರೆಯ ಮೇಲೆ ನಲಿಯುವ ರವಿಯ ಹೊಂದ ಬೆಳಕಿನಂತೆ ನಾ ನಗುತ್ತಿಹ ಗೆಳೆಯ ಬಿಸಿಲ ಕಿರಣದಂತೆ ನಾ ನಿನ್ನ ಕಾಂತಿಯಿಂದಲ ಚಲಿಸಿ ಬೆಳಕಿ ನಿಲ್ಲಲು ನಿನ್ನ ಭಾಗ್ಯದಂತೆ ನಾ ಇಹದ ಬದುಕ ಮಾಡಲು ಪ್ರೇಮ ಕರುಣೆ ತೋರು ನಾನು ಬೇವೆನು ಹರಸು ನಿನ್ನ ಶಿಷ್ಯನಾನು ಕೋರುವೆನು ಅರ್ಪಿಸಲೆಂದು ನಾನು ಬಂದೆನು ಸ್ವೀಕರಿಸೆಂದು ನಿನ್ನ ಬೇಳೆನು ನನಗೇವೆನು ಎನ್ನ ಮನವೇವೆನು ಕನಕವನೆಲ್ಲ ನೀವೆನು ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತಿವಿಧನಾದ ದೇವರಿಗೆ ಒಪ್ಪಿಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಪುನೀತ ಅಂದೋನಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸುವಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಹಿಮಾರಾಜರು ಮೃತ್ಯುಂಜಯರು ಪಾಪ ವಿನಾಶಕರೂ ಆದ ಪ್ರಭು ಯೇಸು ದೇವದೂತರು ವಿಸ್ಮಯದಿಂದ ಈಕ್ಷಿಸುತ್ತಿರುವಂತೆ ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು. ದೇವ ಹಾಗೂ ಮಾನವರ ಮಧ್ಯದಲ್ಲೂ ಲೋಕದ ನ್ಯಾಯಾಧೀಶರು ದೂರಗಣಗಳ ಒಡೆಯರು ಆದ ಅವರು ಸ್ವರ್ಗಾರೋಹಣರಾದರು. ನಮ್ಮ ದೀನ ಪ್ರೀತಿಯಿಂದ ದೂರವಿರಬೇಕೆಂದಲ್ಲ, ನಮ್ಮ ಶಿರಸ್ಸು ಮುಂದಾಳವೂ ಆದ ಅವರು ಹೋಗಿರುವುದೆಡೆಗೆ ಅವರ ಶರೀರದ ಅಂಗಗಳಾದ ನಾವು ಹೋಗಿ ಸೇರಬೇಕೆಂಬ ದೃಢ ಭರವಸೆ ನೀಡುವುದನ್ನಾಗಿಯೇ ಅವರು ಆರೋಹಣರಾದರು. ಪಾಸ್ಕ ಮಹಾದ ಆನಂದದಿಂದ ತುಂಬಿ
ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತಿರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ, ಹೋಸಾನ 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 ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಹೋಸಾನ ಹೋಸಾನ. ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗುಗಳ ಮೇಲೆ ನಿಮ್ಮ ಪವಿತ್ರಾತ್ಮೆಯನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆ
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವದಾಯಕ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳಾದ ಬೆರ್ನರ್ಡ್ ಮೋರಸ್ ಅವರೊಂದಿಗೂ ನಮಗಾಗಿ ಇಂದು ಬಲಿ ಒಪ್ಪಿಸಿಕೊಡುತ್ತಿರುವ ಥಾಮಸ್ ವರ್ಣಪಳ್ಳಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಇಂದು ವಿಶ್ವಾಸಿಗಳು ಭಕ್ತಾದಿಗಳು ಒಪ್ಪಿಸಿಕೊಟ್ಟಿರುವ ಎಲ್ಲ ಅಭಿಪ್ರಾಯಗಳನ್ನು ನಿಮ್ಮ ಇಷ್ಟಾನುಸಾರ ನೆರವೇರಿಸಿ ಆಶೀರ್ವದಿಸಿರಿ ಎಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲು ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸಕಲ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಘರ್ಷಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ್ಕೆ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಇವರ ಕುರಿಮರಿ. ಇಗೋ, ಇವರೇ ಲೋಕದ ಪಾಪವನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನನ್ನುಸಿರಲಿ ಉಸಿರಾಗಲು ಬಾರಿಸುವೆ, ನನ್ನಾತ್ಮನೇ ನೀವೆಸರು ದೇವನೇ. ನನ್ನುಸಿರಲಿ ಉಸಿರಾಗಲು
ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಬಲಿಪೂಜೆಯ ಕೊನೆಯ ಆಶೀರ್ವಾದದ ನಂತರ ದಯಮಾಡಿ ಎಲ್ಲರೂ ಒಂದು ಗಳಿಗೆ ಕುಳಿತುಕೊಳ್ಳಿರಿ. ಇಂದು ನಮಗಾಗಿ ಬಲಿ ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥಿಸಿ ಆಶೀರ್ವದಿಸುತ್ತಿರುವ ಪರಮ ಪೂಜ್ಯ ನಿವೃತ್ತ ಧರ್ಮಾಧ್ಯಕ್ಷರು ಥಾಮಸ್ ವಳ್ಳಪಳ್ಳಿ ಅವರಿಗೆ ನಮ್ಮ ಗೌರವವನ್ನು ಸೂಚಿಸುವಂಥ ಸಲುವಾಗಿ ಅವರಿಗೆ ಚಿಕ್ಕ ಸನ್ಮಾನವನ್ನು ನಾವು ಮಾಡಲಿಕ್ಕೆ ಇದ್ದೇವೆ. ಆದುದರಿಂದ ಕೊನೆಯ ಆಶೀರ್ವಾದದ ನಂತರ ದಯಮಾಡಿ ಕುಳಿತುಕೊಳ್ಳಿರಿ. ತದನಂತರ ಕೊಯರ್ ಮೆಂಬರ್ಸ್ ಕೊನೆಯ ಹಾಡನ್ನು ಹಾಡಬಹುದಾಗಿದೆ. ಕೊನೆಯ ಹಾಡಿನ ನಂತರ ನಾವೆಲ್ಲರೂ ಕೂಡ ದೇವಾಲಯದ ಸುತ್ತಲೂ ಸಂತ ಅಂತೋಣಿಯವರ ಸ್ವರೂಪವನ್ನು ಇರಿಸಿದ ತೇರನ್ನು ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಮೆರವಣಿಗೆಯಾಗಿ ಬರುತ್ತೇವೆ. ಆವಾಗ ದೇವಾಲಯದ ಒಳಗಿಂದಲೇ ಜಪಸರದ ಪ್ರಾರ್ಥನೆಯನ್ನು ಮಾಡಲಾಗುವುದು. ದಯಮಾಡಿ ಈ ಮೆರವಣಿಗೆಯ ಸಮಯದಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ಜಪಸರಗಳನ್ನು ಹಿಡಿದವರಾಗಿ ಪ್ರಾರ್ಥಿಸುತ್ತಾ ಸಂತ ಅಂತೋಣಿಯವರ ರೀತಿಯಲ್ಲಿ ಕನ್ಯಾಮಾತೆ ಮರಿಯಮ್ಮನವರ ಆ ಭಕ್ತಿ ವಿಶ್ವಾಸವನ್ನು ನಾವು ಹೆಚ್ಚಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢವಾಗಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ದೇವರ ಆಶೀರ್ವಾದವನ್ನು ಕೋರಿರಿ. ಸಂತ ಅಂತೋಣಿಯವರ ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಲ್ಲಿದ್ದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಸಲಿ. ಸಂತರ ವಿನಯಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಆನಂದಿಸಲಿ. ಅಂತೆಯೇ ನೀವು ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ,
ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ದಯಮಾಡಿ ಒಂದು ಗಳಿಗೆ ಕುಳಿತುಕೊಳ್ಳಿರಿ. ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಸಂತೋಷದ ದಿನ. ನಿಮಗೆ ತಿಳಿದಿರುವ ಹಾಗೆ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬುದಾಗಿ ನೀವು ಕೇಳಿಸಿಕೊಂಡಿರಬಹುದು. ಅವರ ಕಾಲಿಗೆ ಸ್ವಲ್ಪ ವೇದನೆ ಇದ್ದ ಕಾರಣ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹಾಗೆ ಸ್ವಲ್ಪ ಚೇತರಿಸಿಕೊಳ್ಳುತ್ತಿರುವಾಗಲೇ ಪ್ರಧಾನ ದೇವಾಲಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಸಾಮೂಹಿಕ ಬಲಿಪೂಜೆಗಳಲ್ಲಿ ವಾಕರ್ ಹಿಡಿದುಕೊಂಡೇ ಬಂದು ಭಾಗವಹಿಸುತ್ತಿದ್ದರು. ಇದು ನೋಡುವವರಿಗೆಲ್ಲರಿಗೂ ಒಂದು ಪ್ರೇರಣೆಯಾಗಬೇಕು. ಹೀಗೆ ಒಬ್ಬ ಧರ್ಮಾಧ್ಯಕ್ಷರು ತಮ್ಮ ಪಾಲನಾ ಕಾರ್ಯವನ್ನು, ಆಧ್ಯಾತ್ಮಿಕ ಪಾಲನಾ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಆರೋಗ್ಯದಿಂದಿರುವಾಗಲೂ ಸರಿ, ಅದು ಆರೋಗ್ಯದ ಕೊರತೆ ಇರುವಾಗಲೂ ಸರಿ, ತಮ್ಮ ಪ್ರಾರ್ಥನೆಯ ಮೂಲಕ, ತಮ್ಮ ಪ್ರಸನ್ನತೆಯ ಮೂಲಕ ವಿಶ್ವಾಸಿಗಳಿಗೆ ನಾನು ಇದ್ದೇನೆ, ನಿಮಗಾಗಿ ಪ್ರಾರ್ಥಿಸಲು ಸದಾ ನಾನು ಸಿದ್ಧನಿದ್ದೇನೆ, ನನ್ನ ಪ್ರಾರ್ಥನೆ, ನನ್ನ ಆಶೀರ್ವಾದ ನಿಮಗೆ ಸದಾ ಉಂಟು ಎಂಬುದನ್ನು ತೋರಿಸುತ್ತದೆ. ನಾವು ಪೂಜ್ಯ ಧರ್ಮಾಧ್ಯಕ್ಷರನ್ನು ನಮಗೆ ಬಲಿಪೂಜೆಯನ್ನು ಕೊಡಲು ನೊವೆನ ದಿನದ 2ನೆಯ ದಿನವಾಗಿರುವ ಇಂದು ಬನ್ನಿ ಎಂದು ಕೇಳಿಕೊಳ್ಳುವಾಗ ಸಾಮಾನ್ಯವಾಗಿ ನನಗೆ ಸ್ವಲ್ಪ ನಡೆಯಲಿಕ್ಕೆ ಆಗಲ್ಲ, ಈಗ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ. ಆದರೆ ಧರ್ಮಾಧ್ಯಕ್ಷರ ಹಾಗಲ್ಲ. ನಾನು ಕೊಡುವಾಗಲೇ ಅವರ ಕಾಲನ್ನು ನೋಡಿದೆ, ನಡೀಲಿಕ್ಕೆ ಆಗುತ್ತಾ ಅಂತ. ಓಕೆ, ಐ ಆಮ್ ಓಕೆ, ನೋ ಪ್ರಾಬ್ಲಮ್, ಐ ಕ್ಯಾನ್ ವಾಕ್ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳುವಾಗಲೇ ನಮಗೆ ಹುಮ್ಮಸ್ಸ, ಸಂತೋಷ. ಈ ಸಮಯದಲ್ಲಿ, ಈ ವಯಸ್ಸಿನಲ್ಲಿ, ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದು ಪೂಜೆ ಕೊಟ್ಟು ಜನರನ್ನು ನೋಡಿ ಅವರನ್ನು ಆಶೀರ್ವದಿಸಬೇಕು, ನಮಗಾಗಿ ಪ್ರಾರ್ಥಿಸಬೇಕೆಂಬಂತಹ ಆ ಆಧ್ಯಾತ್ಮಿಕ ಪಾಲನಾ ಕಾರ್ಯ ಪ್ರತಿಯೊಂದು ಗುರುವಿಗೂ ಅವರನ್ನು ನೋಡುವಾಗ ನಮಗೆ ಒಂದು ಪ್ರೇರಣೆಯಾಗಿರುತ್ತೆ. ಆದುದರಿಂದ ಇಂದು ನಮ್ಮ ಮಧ್ಯೆ ನಮ್ಮ ನಿವೃತ್ತ ಧರ್ಮಾಧ್ಯಕ್ಷರು ಪರಮ ಪೂಜ್ಯ ಡಾಕ್ಟರ್ ಥಾಮಸ್ ವರ್ಲಪಳ್ಳಿ ಇರುವುದು ಅತಿ ಸಂತೋಷದ ಕಾರ್ಯವಾಗಿದೆ. ಆದುದರಿಂದ ನಿಮ್ಮೆಲ್ಲರ ಪರವಾಗಿ, ಇಲ್ಲಿ ನೆರೆದಿರುವಂತಹ ಸಂತ ಅಂತೋಣಿಯವರ ಭಕ್ತಾದಿಗಳ ಪರವಾಗಿ ನಾವು ಧರ್ಮಾಧ್ಯಕ್ಷರಿಗೆ ಒಂದು ಚಿಕ್ಕದಾದ ಸನ್ಮಾನವನ್ನು ಮಾಡುತ್ತೇವೆ. ಪೂಜ್ಯರು ಪ್ರೀತಿಯಿಂದ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ.
ಸಂತ ಅಗಸ್ತಿನರು ಹೇಳುತ್ತಾರೆ, ಒಮ್ಮೆ ಹಾಡುವವನು ಇಮ್ಮಡಿ ಒಮ್ಮೆ ಹಾಡುವುದು ಇಮ್ಮಡಿ ಪ್ರಾರ್ಥಿಸುವುದಕ್ಕೆ ಸಮ. ಸುಶ್ರಾವ್ಯವಾಗಿ ಎಂಬ ಪದವನ್ನು ನಾವು ಕೇಳಿರುತ್ತೇವೆ. ಏನದು ಸುಶ್ರಾವ್ಯ ಅಂತ ಹೇಳಿದ್ರೆ, ಇಂದು ಸಂತ 2ನೇ ಜಾನ್ ಪಾಲ್ ಧರ್ಮ ಕೇಂದ್ರದ ಕೊಯರ್ ಮೆಂಬರ್ಸ್ ಹಾಡಿದ ಹಾಡೇ ಸುಶ್ರಾವ್ಯ. ಅಷ್ಟೊಂದು ಇಂಪಾಗಿತ್ತು, ಕೇಳುವುದಕ್ಕೆ ಇನ್ನೂ ಸ್ವಲ್ಪ ಕೇಳಬೇಕಂತ ಅನಿಸಿತು. ಅಷ್ಟೊಂದು ಅಂದ ಚಂದವಾಗಿ ಇವರನ್ನ ಹಾಡುವಂತೆ ಮಾಡಿ ನಮ್ಮ ಧರ್ಮ ಕೇಂದ್ರಕ್ಕೆ ಬೆಸಲಿಕಾ, ಶ್ರೈನ್ ಬೆಸಲಿಕಾ, ಇಲ್ಲಿ ಈ ಬಲಿಪೂಜೆಗೆ ಮೈಸೂರಿನಿಂದ ಬಂದು ಈ ಬಲಿಪೂಜೆಯಲ್ಲಿ ಹಾಡಿ ನಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸಿದ ಪೋಪ್ ಜಾನ್ ಪಾಲ್ II ಸಂತರ ಧರ್ಮ ಕೇಂದ್ರದ ಎಲ್ಲ ಕೊಯರ್ ಮೆಂಬರ್ಸಿಗೂ, ಬಹಳ ಮುಖ್ಯವಾಗಿ ಧರ್ಮ ಕೇಂದ್ರ ಗುರುಗಳಾದ ಜ್ಞಾನಪ್ರಕಾಶಂ ಅವರಿಗೂ, ಈ ರೀತಿಯಾದಂತಹ ಉದಾರವಾದ ಸೇವಾ ಕಾರ್ಯವನ್ನು ಮಾಡುತ್ತಿರುವ ವಂದನೀಯ ಗುರುಗಳು ಮತ್ತು ಅವರ ಕೊಯರ್ ಮೆಂಬರ್ಸ್ ತಂಡಕ್ಕೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದಿಸಬಹುದು. ಅಲ್ಲಿ ನೋಡುವಾಗ ಮಕ್ಕಳಿದ್ದಾರೆ, ಶಾಲೆ ಮಕ್ಕಳು, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ತಾಯಿಯಂದಿರಿದ್ದಾರೆ. ಇದು ನೋಡುವಾಗ ಇಡೀ ಧರ್ಮ ಕೇಂದ್ರವನ್ನೇ ಪ್ರತಿನಿಧಿಸಿ ಇಲ್ಲಿ ಬಂದು ನಮಗಾಗಿ ಹಾಡಿದ ಸೆಂಟ್ ಪಾಲ್ II ಪ್ಯಾರಿಷ್ ಕೊಯರ್ ಮೆಂಬರ್ಸ್ ತಂಡಕ್ಕೆ ಮತ್ತು ಗುರುಗಳಿಗೆ ಇನ್ನೊಮ್ಮೆ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈಗ ಕೊನೆಯ ಹಾಡಿನ ನಂತರ ಪೂಜ್ಯ ಧರ್ಮಾಧ್ಯಕ್ಷರು ತೇರನ್ನು ಮಂತ್ರಿಸುವರು. ತೇರನ್ನು ಮಂತ್ರಿಸಿದ ತಕ್ಷಣ ನಾವು ಮೆರವಣಿಗೆಗೆ ಸಿದ್ಧರಾಗೋಣ. ಶಾಂತಿಯ ತಾಣವು ಈ ಪುಣ್ಯ ಕ್ಷೇತ್ರವು, ಭಕ್ತಿ ಭಾವವನವು ಇಲ್ಲಿ ಹರಿದಿದೆ, ಸೇವೆ ಶುದ್ಧ ಮನವು ಇಲ್ಲಿ ಬೆಳೆದಿದೆ, ನಿರಂತರ ಅದ್ಭುತ ಮಹಿಮೆಗೆ ಸಾಕ್ಷಿ ಮೊಳಗಿದೆ. ಬನ್ನಿ ಕೂಡಿ ಹಾಡಿ ಮನಸಾರೆ ನಮಿಸಿ ಪೂಜ್ಯರ ಸ್ಮರಿಸೋಣ. ಬನ್ನಿ ಕೂಡಿ ಹಾಡಿ ಮನಸಾರೆ ನಮಿಸಿ ಪೂಜ್ಯರ ಸ್ಮರಿಸೋಣ. ಪಾದಕ್ಕೆ ಮಣಿಯೋಣ. ಬನ್ನಿ ನಮ್ಮ ಪಾಲಕರ ಕ್ಷೇತ್ರಕ್ಕೆ ಭಕ್ತರೇ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ, ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ. ಅಂತೋಣಿಯವರ ನಾಮದ
ಬರಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವೇಶ್ವರ ದೇವಾದಿ ದೇವನೇ, ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತಾ ಆರಾಧಿಸುತ್ತೇವೆ. ಸಂತ ಅಂತೋನಿಯವರ ಈ ತೇರನ ಮೆರವಣಿಗೆಯಲ್ಲಿ ಭಾಗವಹಿಸಲು ನಿಂತಿರುವಂತಹ ಎಲ್ಲ ವಿಶ್ವಾಸಿಗಳ ಕೂಟವನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಈ ತೇರನ್ನು ಆಶೀರ್ವದಿಸಿರಿ, ಈ ತೇರಿನಲ್ಲಿ ಇಟ್ಟಿರುವಂತಹ ಸ್ವರೂಪವನ್ನು ಆಶೀರ್ವದಿಸಿರಿ. ಸಂತರ ಸ್ವರೂಪವನ್ನು ಈಕ್ಷಿಸಿ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಎಂದು ಬೇಡುವಂತಹ ಪ್ರತಿಯೊಂದು ಪ್ರಾರ್ಥನೆಗೂ ಸಂತ ಅಂತೋನಿಯವರು ಸದುತ್ತರವನ್ನು ನೀಡುತ್ತಾರೆ. ಯೇಸುವೆ, ನಿಮ್ಮ ಪ್ರಿಯ ಮಕ್ಕಳಿಗೆ ಇದರ ಕೊರತೆ ಇದೆ ಎಂದು ಆಶೀರ್ವಾದವನ್ನು ನಮ್ಮ ಪರವಾಗಿ ಬಿನ್ನವಿಸುತ್ತಾರೆ ಎಂಬ ಭರವಸೆಯಿಂದ ಈ ತೇರಿನ ಮೆರವಣಿಗೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ಸಂತ ಅಂತೋನಿಯರ ಸ್ವರೂಪವನ್ನು, ಇದರ ತೇರನ್ನು ಕೂರುವಂತಹ ಎಲ್ಲ ಸಹೋದರಿಯರನ್ನು ಮತ್ತು ಇದರಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗಳ ಪ್ರಭು ನಿಮ್ಮೊಡನೆ ಇದ್ದಾರೆ, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಹಾಲೆಲೂಯಾ.